ಎಸ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಗದಗ ಜಿಲ್ಲಾ ಶಾಖೆ ನಡೀತಾ ಇರುವಂತಹ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ಇಲ್ಲಿ ಮಳಿಗೆಗಳನ್ನು ಮಾಡಲಾಗಿದೆ. ಈ ಮಳಿಗೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ, ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪರಿಕರಗಳನ್ನು ಮತ್ತು ವಸ್ತುಗಳನ್ನು ಇಲ್ಲಿ ಅವರು ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಗದಗನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ದೇಸಿ ಮಳಿಗೆಯನ್ನು ಇಲ್ಲಿ ಹಾಕಿದ್ದಾರೆ. ರಾಷ್ಟ್ರಕ್ಕಾಗಿ ಖಾದಿಗಾಗಿ ನಾವು ಅನ್ನುವಂಥ ಟ್ಯಾಗ್ಲೈನನ್ನು ಅವರಲ್ಲಿ ಬಳಸ್ಕೊಂಡಿದ್ದಾರೆ. ಅವರು ಇಲ್ಲಿ ವಿಶೇಷವಾಗಿರುವಂತಹ ವಿವಿಧ ವಿಸ್ತರಣಾ ಚಟುವಟಿಕೆ ಉತ್ಪನ್ನಗಳನ್ನು ಯೋಗ್ಯ ದರದಲ್ಲಿ ಮಾರಾಟ ಮಾಡ್ತೀವಿ ಅಂತ ಅವ್ರು ನಮ್ಮ ಪಲಕಾಗಿದ್ದಾರೆ. ಹಾಗಿದ್ರೆ ಏನನ್ನು ಮಾರಾಟ ಮಾಡ್ತಾರೆ ಅದನ್ನು ಅವರನ್ನು ಮಾತನಾಡಿಸ್ತಾ ಹೋಗೋಣ. ಅವ್ರು ಹೇಳ್ತಾರೆ. ಹಾಗೆ ನಮ್ಮ ಪ್ರಕಾಶ್ ಅವರು ದೃಶ್ಯಾವಳಿಗಳಲ್ಲಿ ಅವುಗಳನ್ನೆಲ್ಲ ಸೆರೆ ಹೊಡಿತಾ ಹೋಗ್ತಾರೆ. ಸರ್, ಏನೇನು ಮಾರಾಟ ಮಾಡ್ತಾ ಇದ್ದೀರಿ? ಸರ್, ನಾವು ಈ ವಿಶ್ವವಿದ್ಯಾಲಯದಿಂದ ನಾವು ಮಾರಾಟಕ್ಕಿಂತ ನಾವು ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ. ನಾವು ನಮ್ಮ ಭಾರತ ದೇಶದ ನಮ್ಮ ನೇಕಾರರ ಒಂದು ಮತ್ತು ರೈತರ ಒಂದು ಖಾದಿ ಪ್ರಾಡಕ್ಟು, ರೈತರು ಬೆಳೆದು ನೇಕಾರರು ಅದನ್ನು ನೇಯ್ದು ನಾವು ಖಾದಿ ಪ್ರಾಡಕ್ಟನ್ನು ನಾವು ಎಲ್ಲ ಜನತೆಗೆ ತೋರಿಸಿಕೊಡಲು ಖಾದಿ ಪ್ರಾಡಕ್ಟನ್ನು ಮೂಲಕ ನಮ್ಮ ವಿಷಯದ ಈಗಾಗಲೇ ಪ್ರತಿ ಶುಕ್ರವಾರದಂದು ನಾವು ಖಾದಿ ಎಲ್ಲ ಪ್ರತಿಯೊಬ್ಬರು ಲೆಕ್ಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಹಾಗೆ ಇದನ್ನು ನಾವು ಪ್ರಚಾರನೂ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಕರ್ನಾಟಕ ರಾಜ್ಯ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಅಂತಂದೇಳಿ ಒಂದು ಫಂಡಿಂಗ್ನಲ್ಲಿ ನಾವು ಬಯೋ ಡೀಸೆಲನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನಾವೀಗ ಹೊಂಗೆ ಸೀಡ್ಸ್ಲಿಂದ ನಾವೇನು ಮಾಡ್ತೀವಿ, ಅದರಿಂದ ನಾವು ಡೀಸೆಲನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದೇ ರೀತಿಯಿಂದ ಈಗ ನಾವು ಕರಿದು ಉಳಿದಂತಹ ಒಂದು ಎಣ್ಣೆ ಇರುತ್ತಲ್ಲ, ಆ ಎಣ್ಣೆ ಚೆಲ್ಲದೆ ಆ ಎಣ್ಣೆಯಿಂದ ನಾವೇನು ಮಾಡ್ತೀವಿ, ಟಾಕ್ಸಿಕ್ ಆಗಿರುತ್ತೆ ಸರ್. ಅದು ಆ ಟಾಕ್ಸಿಟಿ ನಾವು ಮತ್ತೆ ಬೇರೆ ಬಳಸಿದ್ರಪ್ಪ ಅಂದ್ರೆ ಅವ್ರ ಆರೋಗ್ಯ ಮೇಲೆ ದುಷ್ಪರಿಣಾಮ ಆಗುತ್ತೆ. ಸೊ ಹಾಗಾಗಿ ಅದರಿಂದ ನಾವು ಡೀಸೆಲ್ನು ರೆಡಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ವಿಷಯದಲ್ಲಿ ಸರ್, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಸರ್, ಬಯೋ ಎನರ್ಜಿ ಡೆವಲಪ್ಮೆಂಟ್ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ. ಸೊ ಅದರಲ್ಲಿ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ಸೊ ಹಾಗೆ ನಮ್ಮ ಇನ್ನೊಂದು ಆ ಕಡೆ ಸ್ಟಾಲ್ ನೋಡ್ಬೋದು ನೀವಲ್ಲಿ. ನಾವೇ ವಿಶ್ವವಿದ್ಯಾಲಯದಲ್ಲಿ ಬೆಳೆದು ಅಂದರೆ ಸಾವಯವ ಕೃಷಿ ಮಾಡಿ ಅದನ್ನು ನಾವೇ ಪ್ರಾಡಕ್ಟ್ ರೆಡಿ ಮಾಡಿ ಅದನ್ನು ನಾವು ಮಕ್ಕಳಿಗಿಂದ ನಾವು ಪ್ರಾಡಕ್ಟ್ ರೆಡಿ ಮಾಡಿಸಿ ಅದು ವ್ಯಾಲ್ಯೂ ಎಡಿಷನ್ ಮಾಡಿ ನಾವು ಮಕ್ಕಳಿಗೆ ಈ ಮೂಲಕ ಅವರಿಗೆ ಸ್ಟಾರ್ಟಪ್ ಮಾಡಲು ನಾವು ನಮ್ಮ ವಿಷಯದಿಂದ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ವಿಷಯದಿಂದ ಇದು ಮಾರಾಟಕ್ಕಿಂತ ನಾವು ಪ್ರಾಡಕ್ಟನ್ನು ಡೆಮಾನ್ಸ್ಟ್ರೇಷನ್ ಮಾಡಲು ಇಲ್ಲಿ ಬಂದಿದ್ದೇವೆ ಸರ್. ಹೇಳ್ತಾ ಹೋಗ್ಬೋದು ಇದ್ರ ಬಗ್ಗೆ. ಸೊ ಇವಾಗ ಇದು ಫ್ಲೋರ್ ಕ್ಲೀನರ್ ಸರ್. ನಾವು ಬಯೋಫ್ಯೂಲ್ ರೆಡಿ ಮಾಡೋವಾಗಿ ಒಂದು ವಾಷಿಂಗ್ ಅಂತ ಬರುತ್ತೆ. ಆ ವಾಷಿಂಗ್ನಿಂದ ಬಂದಂಥ ರಾ ಪ್ರಾಡಕ್ಟ್ ಅಂದರೆ ವೇಸ್ಟ್ ಆಗುತ್ತಲ್ಲ, ಆ ವೇಸ್ಟಿಂದ ಈ ನಾವು ಫಿನಾಲ್ ರೆಡಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಕೆಲವೊಂದು ಸೋಪನ್ನು ಯೂಸ್ ಮಾಡ್ತೀವಿ. ಬಂದಂಥ ಆ ಬಯೋಫ್ಯೂಲ್ ಮಾಡೋವಾಗಿ ಒಂದಿಷ್ಟು ಇದು ಬರುತ್ತೆ ನಮಗೆ, ಏನು ಗ್ಲಿಸರಿನ್ ಅಂತ ಬರುತ್ತೆ, ಅದರಿಂದ ಸೋಪ್ ರೆಡಿ ಮಾಡ್ತೀವಿ. ನಾವು ಇದನ್ನು ಈ ಸೀಡ್ಸ್ನ ಕ್ರಷ್ ಮಾಡಿದೊಳಗೆ ಆಯಿಲ್ ಬರುತ್ತೆ. ಆ ಆಯಿಲಿಂದ ಡೀಸೆಲ್ ಮಾಡ್ತೀವಿ. ಕ್ರಷ್ ಮಾಡಿ ಸಿಪ್ಪೆ ಏನು ಹಿಂಡಿ ಬರುತ್ತಲ್ಲ, ಆ ಹಿಂಡಿಯಿಂದ ಬಯೋ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡ್ತೀವಿ. ಫರ್ಟಿಲೈಸರಿಗೆ ನಾವು ರೆಡಿ ಮಾಡ್ತೀವಿ. ಅದೇ ರೀತಿ ನಮಗೆ ಖಾದಿ ಪ್ರಾಡಕ್ಟ್ಗಳನ್ನು ನಾವು ಬೇರೆ ಕಡೆಯಿಂದ ಕಡಿಮೆ ದರದಲ್ಲಿ ತಂದು ಜನರಿಗೆ ಕಡಿಮೆ ದರದಲ್ಲಿ ನಾವು ಆಫರ್ ಇಟ್ಟು ನಾವು ಇದನ್ನು ಸೇಲ್ ಮಾಡಿ ಅವರಿಗೆ ಮೊಬಲೈಸ್ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದ ಎಲ್ಲರೂ ಖಾದಿ ಬಟ್ಟೆ ಕೊಳ್ಳಿ, ಖಾದಿ ಬಟ್ಟೆ ಧರಿಸಲಿ ಅಂತಂದೇಳಿ ಇಷ್ಟು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ತುಂಬ ಭಾಳ ಖುಷಿ ಪಡ್ತಾ ಇದ್ದಾರೆ ಸರ್. ಇಲ್ಲಿ ಕಡಿಮೆ ದರದಲ್ಲಿ ನಮಗೆ ನಾವು ಖಾದಿ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಬಯೋ ಡೀಸೆಲ್ಲು FST ಪ್ರಾಡಕ್ಟ್ಗಳನ್ನು ನೋಡಿ ಅತ್ಯಂತ ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. ನಾವು ಮಾಡ್ತಿರೋ ಕೆಲಸವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾಲೇಜಲ್ಲಿ ವಿವಿಧ ಕೋರ್ಸ್ಗಳು ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಆ ಕೋರ್ಸ್ಗಳ ಬಗ್ಗೆ ಭಾಳ ಯುನಿಕ್ ಇರೋದರಿಂದ ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್ ಎಲ್ಲ. ಎಸ್, ಇದಿಷ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಮಳಿಗೆ ಬಗ್ಗೆ. ಆದರೆ ಇನ್ನು ಮುಂದಿನ ಮಳಿಗೆಯನ್ನು ನೋಡೋಣ, ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದಷ್ಟು ಅವರೇ ತಯಾರಿಸಿರುವಂತಹ ಈ ತಿಂಡಿಗಳ ಬಗ್ಗೆಯನ್ನು ಕೂಡ ಇಲ್ಲಿ ಮಾರಾಟ ಮಾಡುವಂತಹ ಮಳಿಗೆ ಇದಾಗಿದೆ. ಹಾಗೆಯೇ ಮುಂದಿನ ಮಳಿಗೆ ಹೋಗೋದಾದರೆ ಇಲ್ಲೊಂದು ಮಳಿಗೆಯನ್ನು ಹಾಕಲಾಗಿದೆ. ಅರಳು ವಿಶೇಷ ಅಗತ್ಯತೆಯುಳ್ಳ ಬುದ್ಧಿಮಾಂದ್ಯ ಮಕ್ಕಳ ವಸತಿ ರಹಿತ ಶಾಲೆ ಲಕ್ಷ್ಮೇಶ್ವರ. ಇದು ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಇವರೆಲ್ಲ ವಿಶೇಷ ಅಗತ್ಯತೆಯುಳ್ಳಂಥ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ, ಆ ಮಕ್ಕಳಿಂದ ಇಲ್ಲಿ ಒಂದು ಮಳಿಗೆಯನ್ನು ಮಾಡಲಾಗಿರುವಂಥದ್ದು. ಹಾಗಾದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಅವರಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ, ಯಾವ ರೀತಿಯಾಗಿರ್ತಕ್ಕಂಥ ಬೇಸರ ಇದಾಗಿರುತ್ತೆ ಅನ್ನುವಂಥದ್ದು. ಮೇಡಮ್, ಏನಿದು ನಿಮ್ಮ ವಿಶೇಷ ಅಗತ್ಯವುಳ್ಳ ಮಕ್ಕಳ ಬಗ್ಗೆ ನೀವು ಇಲ್ಲ ಬೋರ್ಡ್ ಹಾಕ್ಕೊಂಡಿದ್ದೀರಿ, ಏನು ಸ್ಪೆಷಲ್? ನಮ್ಮದು ಅರಳು ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲು ಸರ್, ಲಕ್ಷ್ಮೇಶ್ವರದಲ್ಲಿದೆ ಸರ್, ವಸತಿ ರಹಿತ ಶಾಲೆ. ನಮ್ಮ ಮಕ್ಕಳು ಇದನ್ನು ದೇವಸ್ಥಾನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಹೂಗಳನ್ನು ಮರುಬಳಕೆ ಮಾಡಿ ಅಗರಬತ್ತಿ, ಧೂಪ ಮತ್ತು ಹೋಲಿ ಕಲರ್ಗಳನ್ನು ರೆಡಿ ಮಾಡ್ತಾರೆ ಸರ್. ಅದರ ಜೊತೆಗೆ ಹೋಲಿ ಕಲರ್, ರಂಗೋಲಿ, ಅಗರಬತ್ತಿ, ಅನಂತರ ಕುಂಕುಮ ಎಲ್ಲ ಎಕೋ ಫ್ರೆಂಡ್ಲಿ ಸರ್. ಅವು ಪಿನಾಯಿಲ್, ಪೇಪರ್ ರೋಸ್ ನ್ಯಾಚುರಲ್ ಸರ್. ಪ್ರತಿಯೊಂದು ವಸ್ತುಗಳು ನ್ಯಾಚುರಲ್ ಇದೆ ಸರ್. ಅರಿಶಿನ ಪೌಡರ್, ಧನಿಯಾ ಪೌಡರ್ ಮತ್ತು ದಿಯಾ ಮೇಕಿಂಗ್ ಮಾಡ್ತಾರೆ ಸರ್.
ಎಲ್ಲ ಈ ಮಕ್ಕಳೇ ಮಾಡ್ತಾರೆ. ಮಕ್ಕಳೇ ಮಾಡ್ತಾರೆ ಸರ್ ಎಲ್ಲನೂ. ಹ್ಞೂ ಸರ್, ಇದು ಮಾಲೆಗಳನ್ನು ಮಾಡ್ತಾರೆ ಸರ್. ಈ ಥರ ಇದು ಅಗರಬತ್ತಿ ಎಲ್ಲ ನ್ಯಾಚುರಲ್ ಸರ್. ಇದು ಹೂವಿನ ಪೌಡ್ರಿಂದ ತಯಾರು ಮಾಡಿರೋದು ಸರ್. ಪ್ರತಿಯೊಂದು ಐಟಮ್ಸು ನಾವು ಮರುಬಳಕೆ ಮಾಡಿರ್ತಕ್ಕಂಥ ಫ್ಲವರನ್ನು ಪೌಡ್ರ್ ಮಾಡಿಬಿಟ್ಟು ಈ ಥರ ಎಲ್ಲ ಅಗರಬತ್ತಿ ಧೂಪ ಎಲ್ಲ ಮಾಡ್ತೇವೆ ಸರ್. ಏನು ಹೇಳ್ತಾ ಇದ್ದಾರೆ ಮೇಡಮ್, ಜನ ಏನಂತಾರೆ? ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್. ಯಾಕಂತಂದರೆ ಇದು ದೇವಸ್ಥಾನದ ಹೂಗಳಿಂದ ನ್ಯಾಚುರಲ್ ಆಗಿ ಮಾಡ್ತಾ ಇದೀವಿ ಸರ್. ಪ್ರತಿಯೊಂದು ಎಕೋ ಫ್ರೆಂಡ್ಲಿ ಇದೆ ಮತ್ತು ಯಾವುದಕ್ಕೂ ಕೆಮಿಕಲನ್ನು ನಾವು ಮಿಕ್ಸ್ ಮಾಡಿಲ್ಲ ಸರ್. ಈ ವಿಶೇಷ ಮಕ್ಕಳು ಇದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಖರೀದಿಸಿ ಪ್ರೋತ್ಸಾಹಿಸಬೇಕು ಅವ್ರಿಗೆ ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಇದು ನಿಜಕ್ಕೂ ಕೂಡ ಖುಷಿ ಅನಿಸ್ತದೆ. ಯಾಕೆಂದರೆ ಇವರೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಅನ್ನುವಂತಹ ಮಕ್ಕಳು. ಈ ಮಕ್ಕಳಿಂದ ಮೆಂಟಲಿ ಚಾಲೆಂಜ್ಡ್. ಎಸ್, ಓಕೆ, ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ಹೇಳಾಗುತ್ತೆ. ಅಂಥ ಮಕ್ಕಳು ಇವತ್ತು ಇಷ್ಟು ಅತ್ಯದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಮಳಿಗೆ ಸಕ್ಕರೆ ಕಾಯಿಲೆ ಬಗ್ಗೆ ಅಂದರೆ ಜಿಲ್ಲಾ NCD ಘಟಕದ ರಾಷ್ಟ್ರೀಯ ಕ್ಯಾನ್ಸರ್, ಮಧುಮೇಹ, ಹೃದಯ ಸಂಬಂಧಿತ ಹೀಗೆ ವಿವಿಧ ರೋಗಗಳ ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯಕ್ರಮದ ಒಂದು ವೇದಿಕೆ ಎದುರಾಗಿದೆ. ಇವರು ಯಾವ ರೀತಿಯಾಗಿ ಜಾಗೃತಿಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಬರ್ತಕ್ಕಂತಹ ರೋಗಿಗಳ ತಪಾಸಣೆ ಅಂದರೆ ವೀಕ್ಷಕರಾಗಿ ಏನು ಬರ್ತಾರೆ ಅಂಥವ್ರ ಆರೋಗ್ಯವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇವ್ರು ಕೊಡ್ತಾ ಇದ್ದಾರೆ. ಮೇಡಮ್, ಇದ್ರ ಬಗ್ಗೆ ಯಾರು ಮಾತಾಡ್ತೀರಿ? ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಯಾವ ಥರನಾಗಿರೋಂಥ ಜನರಿಗೆ ಸರ್ವಿಸ್ ಸಿಗ್ತಾ ಇದೆ? ಎಸ್ ಸರ್, ತಮ್ಮ ಹೆಸರು? ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಯ್ಯ ಹೊಸಮಠ ಅಂತೇಳಿ, ಆರೋಗ್ಯ ಇಲಾಖೆ ಗದಗ. ಇವತ್ತಿನ ದಿನ ಇಲ್ಲಿ ಕ್ರೀಡಾಕೂಟ ಆಗಿದ್ರೆ ನಿಯುಕ್ತ ಇಲ್ಲೊಂದು ನಮ್ಮದು ಆರೋಗ್ಯ ಇಲಾಖೆಯಿಂದ ಒಂದು ಸ್ಟಾಲ್ನ ಕೊಟ್ಟಿದ್ದಾರೆ. ಇಲ್ಲಿ NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಅಸಾಂಕ್ರಾಮಿಕ ರೋಗಗಳು, BP, ಶುಗರು, ಕ್ಯಾನ್ಸರು, ಸ್ಟ್ರೋಕು ಇಂಥ ಮುಂತಾದ ಕಾಯಿಲೆಗಳ ಮಾಹಿತಿ ಮತ್ತು ಎಲ್ಲರಿಗೂ ಉಚಿತವಾಗಿ ಮತ್ತು BP, ಶುಗರ್ನ ನೋಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆಯಿಂದ ಸುಮಾರು ಈಗ ಒಂದು 70 ಜನಕ್ಕೆ ನಾವು BP, ಶುಗರ್ನ ಪತ್ತೆ ಹಚ್ಚಿದ್ದೀವಿ, ಟೆಸ್ಟ್ ಮಾಡಿದ್ದೀವಿ. ಆಲ್ರೆಡಿ ಕೆಲವೊಬ್ಬರು ಹೊಸದಾಗಿನೂ ಕಂಡು ಬಂದವರಿದ್ದಾರೆ ಹಾಗೂ ಆಲ್ರೆಡಿ ಟ್ರೀಟ್ಮೆಂಟ್ ಮೇಲೆ ಇದ್ದವರು ಇದ್ದಾರೆ. ಅವರಿಗೆ ಸಲಹೆಯೂ ಕೊಡ್ತಾ ಇದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಪ್ರತಿ ವರ್ಷ ಈ ಥರ ನಾವು ಈ ಕ್ರೀಡಾಕೂಟದಲ್ಲಿ ಮಾಡಿರಲಿಲ್ಲ. ಇದೊಂದು ಹೊಸ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಎಸ್, ಕ್ರೀಡಾಕೂಟದಲ್ಲಿ ಕೇವಲ ಕ್ರೀಡೆಗಳಷ್ಟೇ ಅಲ್ಲ, ಆರೋಗ್ಯ ಸದೃಢವಾಗಿದ್ದರೆ ಕ್ರೀಡೆಗಳನ್ನ ಆಡ್ಬೋದು ಅನ್ನೋದಕ್ಕೆ ಇಲ್ಲಿ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ತೆಗೆದುಕೊಳ್ಳಲಾಗ್ತದೆ. ಇನ್ನು ಕರ್ನಾಟಕ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಬೆಂಗೇರಿ, ಹುಬ್ಬಳ್ಳಿ ಬೆಂಗೇರಿಯಲ್ಲಿ ನಿಜಕ್ಕೂ ಕೂಡ ಅದು ಫೇಮಸ್ ಆಗಿರುವಂಥ ಖಾದಿ ಭಂಡಾರ. ಅವೆಲ್ಲೂ ಕೂಡ ಖಾದಿ ವಿಚಾರಕ್ಕೆ ಹುಬ್ಬಳ್ಳಿಯ ಬೆಂಗೇರಿ ತುಂಬಾ ಫೇಮಸ್ ಅನಿಸ್ಕೊಳ್ತದೆ. ಅಲ್ಲಿಂದ ಇವರು ಬಂದಿದ್ದಾರೆ. ಯಾವೆಲ್ಲ ಐಟಮ್ಗಳನ್ನು ತಂದಿದ್ದೀರಿ? ಏನು ಹೇಳ್ತಾ ಇದ್ದಾರೆ ಜನ? ಇವು ಬೆಳಗ್ಗಿಂದನೂ ಶುರುವಾಗಿರ್ತಕ್ಕಂಥ ಈ ಸರ್ಕಾರಿ ನೌಕರರ ಕ್ರೀಡಾಕೂಟ ಕಾರ್ಯಕ್ರಮ ನೋಡಿದ ಮೇಲೆ ನಮಗೂ ಬಹಳ ಖುಷಿ ಅನ್ನಿಸ್ತು. ಗದಗಿನಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ನಾವು ಬಂದಿರೋದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಫೆಡರೇಷನ್ ಬೆಂಗೇರಿ ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ಖಾದಿಯ ಉತ್ಪನ್ನಗಳಾದಂಥ ಟವೆಲ್ಲು ಮತ್ತು ಲುಂಗಿ, ಬೆಡ್ಶೀಟ್ಸು, ಆನಂತರ ಶರ್ಟ್ಸು, ಜಾಕೆಟು ಇವನ್ನೆಲ್ಲ ತಂದಿದ್ದೀವಿ. ಅದಲ್ಲದೆ ಒಂದು ನಮ್ಮ ರಾಷ್ಟ್ರದ ಹೆಮ್ಮೆಯ ಉತ್ಪಾದನೆ ಅಂದರೆ ರಾಷ್ಟ್ರಧ್ವಜದ ಉತ್ಪಾದನೆಯನ್ನು ನಮ್ಮ KKGS ಫೆಡರೇಷನ್ ಬೆಂಗೇರಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಗಳ ಬಗ್ಗೆ ಒಂದು ಉತ್ತಮವಾದಂಥ ತಿಳುವಳಿಕೆ ಮತ್ತು ಆ BIS ಮಾರ್ಕಿನ ರಾಷ್ಟ್ರಧ್ವಜಗಳನ್ನು ನಾವೇನು ಉತ್ಪಾದನೆ ಮಾಡ್ತಾ ಇದ್ದೇವಲ್ಲ ಅವನ್ನು ಎಲ್ಲರೂ ಖರೀದಿ ಮಾಡಬೇಕು ಮತ್ತು ರಾಷ್ಟ್ರಧ್ವಜದ ಉತ್ಪಾದನೆ ಕೈ ಕೆಲಸಕ್ಕೆ ಒಂದು ಅತ್ಯುತ್ತಮವಾದಂಥ ಸ್ಪಂದನೆಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ಳೋದು ಏನಂದರೆ, ರಾಷ್ಟ್ರಧ್ವಜದ ಒಂದು ನಿಯಮ ಏನಿದೆ ಆ ನಿಯಮಗಳ ಬಗ್ಗೆ ಎಲ್ಲ ಜನರಿಗೂ ಮಾಹಿತಿ ಮುಖ್ಯವಾಗಿ ಬರಬೇಕು. ಅಂದರೆ ನಮ್ಮೆಲ್ಲ ತಯಾರಾಗ್ತಕ್ಕಂಥ ಈ BIS ಮಾರ್ಕ್ ಧ್ವಜಗಳು ಯಾವುದು ನಾವು 2, 3 ಮತ್ತು 3, 4, 4, 6 ಸೈಜನ್ನ ಏನು ರಾಷ್ಟ್ರಧ್ವಜಗಳನ್ನು ತಯಾರು ಮಾಡ್ತಾ ಇದ್ದಾವಲ್ಲ ಅವೆಲ್ಲ BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥ ಒಂದು ನಿಯಮಗಳ ಮೇಲೆ ಧ್ವಜಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಈ ಧ್ವಜಗಳು ಏನಿದೆ ಅಂದರೆ ಮುಖ್ಯವಾಗಿ ರಾಷ್ಟ್ರ ಧ್ವಜಗಳಿಗೆ ಒಂದು ನಾವು ಗೌರವನ ಕೊಡಬೇಕಂತ ಮನೋಭಾವನೆಯಿಂದ BIS ಮಾರ್ಕಿನ ಧ್ವಜಗಳನ್ನ ತಯಾರು ಮಾಡ್ತಾ ಇದ್ದೇವೆ. ಇವು ಕೈಯಿಂದ ನೇಯ್ದಂಥ, ಕೈಯಿಂದ ನೂಲನ್ನು ತೆಗೆದಂಥ ಬಟ್ಟೆಯಿಂದ ತಯಾರು ಮಾಡ್ತಕ್ಕಂಥ ಧ್ವಜಗಳು. ಈ ಧ್ವಜಗಳಿಗೆ ಉತ್ತಮವಾದ ಪ್ರಕ್ರಿಯೆ ಸಿಗಬೇಕು, ಒಂದು ಪ್ರತಿಕ್ರಿಯೆ ಬೇಕು ಅಂದರೆ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದವರು ಉತ್ತಮವಾದಂಥ ಸ್ಪಂದನೆಯನ್ನು ಕೊಡಬೇಕು. ಈ ಧ್ವಜಗಳನ್ನು ಖರೀದಿ ಮಾಡಬೇಕು. ಖರೀದಿ ಮಾಡುವಂತಹ ಬೇರೆ ಬೇರೆ ಗ್ರಾಹಕರುಗಳಿಗೆ ಏನಾದರೂ ರಿಯಾಯಿತಿ ಇದೆಯಾ? ಹೆಂಗೆ? ಅಲ್ಲ, ಖಾದಿ ಬಟ್ಟೆಗಳ ಮೇಲೆ 35% ಏನು ಗೌರ್ಮೆಂಟ್ ಕೊಡ್ತಕ್ಕಂಥ ರಿಯಾಯಿತಿ ಇರುತ್ತಲ್ಲ ಅದು ಇದ್ದೇ ಇರ್ತದೆ.
ಆದರೆ ಈ ರಾಷ್ಟ್ರಧ್ವಜಗಳನ್ನು ಏನು ತಯಾರು ಮಾಡ್ತೀವಲ್ಲ ಅದ್ರ ಮೇಲೆ ಯಾವುದೇ ರೀತಿಯ ರಿಯಾಯಿತಿ ಇರುವುದಿಲ್ಲ. ಅದರಲ್ಲಿ ರಿಯಾಯಿತಿ ಕೊಡ್ತಕ್ಕಂಥ ವಿಚಾರನೂ ಅದು ಅಷ್ಟೊಂದು ಸಮಂಜಸನೂ ಅನಿಸೋದಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಇದಿಷ್ಟು ನಮ್ಮ ಹುಬ್ಬಳ್ಳಿಯ ಬೆಂಗೇರಿಯಿಂದ ಬಂದಿರುವಂಥ ಗಾದಿ ಗ್ರಾಮೋದ್ಯೋಗದವ್ರು ಏನಾದರೆ ಅವ್ರು ಹೇಳುವಂಥ ಮಾತು. ಮುಂದೆ ಬಂದರೆ ಇಲ್ಲೊಂದು ಸ್ಟಾಲ್ ಕೂಡ ನಾವು ನೋಡ್ಬೋದು. ಇಲ್ಲಿ ಈ ಬೇರೆ ಬೇರೆ ಪರಿಕರಗಳನ್ನು ಕೂಡ ಇಲ್ಲಿ ಹಾಕಿಕೊಂಡಿದ್ದಾರೆ. ಒಂದಿಷ್ಟು ಗ್ಲಾಸಸ್ ಇದೆ ಮತ್ತು ಬೇರೆ ಬೇರೆ ಈ ರೀತಿಯಾಗಿರ್ತಕ್ಕಂಥ ಐಟಮ್ಸ್ಗಳನ್ನು ಇವ್ರು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಬೇಕಾಗಿರುವಂಥ ಬುಕ್ಸು, ಪೆನ್ನು, ಹೀಗೆ ಈ ಥರದ ಸ್ಟಾಲ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘದಿಂದ ಮಾಡ್ತಾ ಇರುವಂತಹ ಇಂಥದ್ದೊಂದು ಕ್ರೀಡೆ ಏನಿದೆ, ನಿಜಕ್ಕೂ ಕೂಡ ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಮಳಿಗೆಗಳು ಸಾರ್ವಜನಿಕ ಕೂಡ ಉಪಯೋಗವಾಗ್ತಕ್ಕಂಥ ನಿಟ್ಟಿನಲ್ಲಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಿದ್ರೆ ಮತ್ತೇನೆಲ್ಲ ಇಲ್ಲಿ ವ್ಯವಸ್ಥೆ ಇದೆ, ಬನ್ನಿ ನೋಡ್ಕೊಂಡು ಬರೋಣ.